ಕೈಗಾರಿಕೆಗಳು, ಮಠ ಮಾನ್ಯಗಳು ಹಾಗೂ ಶಿಕ್ಷಣ ಸಂಸ್ಥೆಗಳು ಸುಮಾರು 4500 ಎಕರೆ ಭೂಮಿ ಖರೀದಿಸಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಕೈಗಾರಿಕೆಗಳು, ಮಠ ಮಾನ್ಯಗಳು ಹಾಗೂ ಶಿಕ್ಷಣ ಸಂಸ್ಥೆಗಳು ಸುಮಾರು 4500 ಎಕರೆ ಭೂಮಿ ಖರೀದಿಸಲು ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. 6 ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಶ್ರೀ ಸಿಮೆಂಟ್ಗೆ 1200 ಎಕರೆ, ದಾಲ್ಮಿಯಾ ಸಿಮೆಂಟ್ಗೆ 544 ಎಕರೆ, ಇಂಡಿಯಾ ಸಿಮೆಂಟ್ಸ್ಗೆ 1666 ಎಕರೆ ಜಮೀನು ಹಾಗೂ 2 ಮಠ ಮಾನ್ಯಗಳಿಗೆ ಸುಮಾರು 27 ಎಕರೆ ಜಮೀನು ಖರೀದಿಸಲು ಸಂಪುಟ ಗ್ರೀನ್ ಸಿಗ್ನಲ್ ನೀಡಿದೆ. ಸಂಪುಟ ಸಭೆಯ ಬಳಿಕ ಸಚಿವ ಡಾಕ್ಟರ್ ವಿ.ಎಸ್. ಆಚಾರ್ಯ ಈ ವಿಷಯ ಪ್ರಕಟಿಸಿದರು. ಬೆಂಗಳೂರಿನ ಮಾರ್ಕಂಡೇಯ ಮಹರ್ಷಿ ಪದ್ಮಶಾಲಿ ಗುರುಪೀಠ ಟ್ರಸ್ಟ್ಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಎಕರೆ ಜಮೀನನ್ನು ರೈತರಿಂದ ಖರೀದಿಸಲು ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ. ಬಳ್ಳಾರಿಯ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠಕ್ಕೆ ಹಡಗಲಿ ತಾಲೂಕಿನಲ್ಲಿ 7 ಎಕರೆ 9 ಗುಂಟೆ ಜಮೀನು ಖರೀದಿಸಲು ಸಂಪುಟ ಅನುಮೋದನೆ ನೀಡಿದೆ. ಇದೇ ವೇಳೆ ಸರ್ಕಾರದ ನಿರ್ಣಯಗಳ ಜಾರಿ ಆದೇಶವನ್ನು ಆನ್ಲೈನ್ ಮೂಲಕ ನಿರ್ವಹಣೆಗೆ ಸಂಪುಟ ಅಸ್ತು ಎಂದಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಅವರಿಂದ. ವೀರೇಂದ್ರ, ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ? ಅರವಿಂದ್, ಪ್ರಮುಖವಾಗಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಕೈಗಾರಿಕೆಗಳಿಗೆ ಹಾಗೂ ಕೆಲವು ಧಾರ್ಮಿಕ ಸಂಸ್ಥೆಗಳಿಗೆ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ಒಂದು ಅನುಮೋದನೆಯನ್ನ ನೀಡಲಾಗಿದೆ. ಈ ಪೈಕಿ ಒಟ್ಟು ಸುಮಾರು 4500 ಎಕರೆಯಷ್ಟು ಭೂಮಿ ಖರೀದಿಗೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ನೀಡಿದೆ. ಇದರಲ್ಲಿ ಪ್ರಮುಖವಾಗಿ ಗುಲ್ಬರ್ಗಾ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚು ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಅದು ಹೆಚ್ಚಿನವು ಸಿಮೆಂಟ್ ಕಂಪನಿಗಳು ಹಾಗೂ ಸಕ್ಕರೆ ಕಂಪನಿಗಳಿಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು 1200 ಎಕರೆ ಭೂಮಿಯನ್ನ ಶ್ರೀ ಸಿಮೆಂಟ್ ಲಿಮಿಟೆಡ್ ರಾಜಸ್ಥಾನ್ ಇವರು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ, ದಾಲ್ಮಿಯಾ ಸಿಮೆಂಟ್ಸ್ ನವದೆಹಲಿ ಇವರಿಗೂ ಕೂಡ ಸುಮಾರು 544 ಎಕರೆ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಇದ್ದದ್ರಲ್ಲೇ ಅತಿ ಹೆಚ್ಚು ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ದಿ ಇಂಡಿಯಾ ಸಿಮೆಂಟ್ಸ್ ಲಿಮಿಟೆಡ್ ಚೆನ್ನೈ. ಇವರಿಗೆ ಸುಮಾರು 1666 ಎಕರೆ 20 ಗುಂಟೆ ಜಮೀನನ್ನ ಕೈಗಾರಿಕಾ ಉದ್ದೇಶಕ್ಕಾಗಿ ರೈತರಿಂದ ಖರೀದಿ ಮಾಡಬಹುದು ಅನ್ನುವಂತ ಒಂದು ಒಪ್ಪಿಗೆಯನ್ನ ಸಚಿವ ಸಂಪುಟ ಸಭೆ ನೀಡಿದೆ. ಕೈಗಾರಿಕೆಗಳಿಗೆ ಹೊರತುಪಡಿಸಿ ಕೆಲವು ಮಠಮಾನ್ಯಗಳಿಗೂ ಕೂಡ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ, ಧಾರ್ಮಿಕ ಉದ್ದೇಶಕ್ಕಾಗಿ ಭೂಮಿಯನ್ನ ಖರೀದಿ ಮಾಡಲಿಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ನೀಡಿದೆ. ಅದನ್ನ ಹೊರತುಪಡಿಸಿ ಒಂದು ಸಕ್ಕರೆ ಕಂಪನಿಗೂ ಕೂಡ ಸುಮಾರು 143 ಎಕರೆ 4 ಗುಂಟೆ ಜಮೀನನ್ನ ಅಳಗವಾಡಿ ಬೀರೇಶ್ವರ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಅಳಗವಾಡಿ ಇವರಿಗೆ ಸುಮಾರು 143 ಎಕರೆ 4 ಗುಂಟೆ ಜಮೀನನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಅಂದ್ರೆ ಇವೆಲ್ಲವೂ ನಾವು ಪ್ರಶ್ನೆ ಮಾಡಿದ್ವಿ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಭೂ ಸ್ವಾಧೀನಕ್ಕೆ ಅನ್ನುವಂತ ವಿಚಾರವನ್ನು ಪ್ರಸ್ತಾವ ಮಾಡಿದಾಗ ಇದು ಯಾವುದೂ ಕೂಡ ಹೊಸತಲ್ಲ. ಇವೆಲ್ಲವೂ ಕೂಡ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಏನು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು ಆಗ ಕೊಟ್ಟ ಮಾತಿನ ಪ್ರಕಾರ ಇದನ್ನ ಅವರಿಗೆ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ, ಖರೀದಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಆದ್ರೆ ರೈತರ ವಿರೋಧದ ನಡುವೆ ಎಲ್ಲೂ ಕೂಡ ನಾವು ಭೂಮಿಯನ್ನ ವಶಪಡಿಸಿಕೊಳ್ಳಲ್ಲ ಅನ್ನೋ ಒಂದು ಸಮಾಜಾಯಿಷೆಯನ್ನ ಕೂಡ ರಾಜ್ಯ ಸರ್ಕಾರ ನೀಡಿದೆ. ಅರವಿಂದ್, ಓಕೆ, ಧನ್ಯವಾದ ವೀರೇಂದ್ರ ತಮ್ಮ ಎಲ್ಲ ಮಾಹಿತಿಗಾಗಿ.